ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ITR ಸಬ್ಜೆಕ್ಟ್. ಸೊ ITR ಸಬ್ಜೆಕ್ಟಿಂದ ಯೂನಿಟ್ ನಂಬರ್ ಫಸ್ಟ್ ಇದೆಯಲ್ಲ, ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲವನ್ಸ್ ಅಂತೇಳಿ. ಸೊ ಈ ಯೂನಿಟ್ದಿಂದ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾವು ಸಾಲ್ವ್ ಮಾಡಿದ್ದೇವೆ. ಹಾಗೆ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಇದು ಪ್ರಾಬ್ಲಮ ಇಂಪಾರ್ಟೆಂಟ್ ಪ್ರಾಬ್ಲಮ, ಎಕ್ಸಾಮ್ದಲ್ಲಿ ಕೂಡ ಕೇಳ್ಬೋದು, ಮೇ ಬಿ ಕೇಳ್ಬೋದು ಈ ಥರ ಪ್ರಾಬ್ಲಮ್ಸ್ ಎಲ್ಲ. ಸೊ ನಿಮ್ಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಈ ಕ್ಲಾಸ್ದಲ್ಲಿ. ಸೊ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ಸೊ ಸಬ್ಸ್ಕ್ರೈಬ್ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಸೊ ಹಾಗಾದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಬನ್ನಿ, ಯಾವ ಥರ ಇದೆ ಅಂತೇಳಿ. ದ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಮೋಟಾರ್ ಕಾರ್ಸ್ ಓನ್ಡ್ ಬೈ ಬಿಸ್ನೆಸ್ ಹೌಸಸ್ ಆರ್ ಆಸ್ ಫಾಲೋಸ್ ಆನ್ 1/4/2022. motor car X 3 lakh, motor car Y 5 lakh, motor car Z 2 lakh. During June 2022, car Z was sold for rupees 1,60,000 and a new car A was purchased on 1st November 2022 at rupees 8 lakh. The rate of depreciation is 15%. 1 point. Compute depreciation on motor car block for assessment year 2023-24 and return down value ಅಂತ ಹೇಳ್ತಾರೆ. ಸೊ ಈ ಥರ ಇದು ಒಂದು ಪ್ರಾಬ್ಲಮ್ ಇದೆ, ಇದನ್ನು ನಾವು ಸಾಲ್ವ್ ಮಾಡೋಣ. ಸೊ ಇಲ್ಲಿ ಏನಿಲ್ಲ, ಜಸ್ಟ್ ಸಿಂಪಲ್ ಇದೆ ಪ್ರಾಬ್ಲಮ. ಜಸ್ಟ್ ಏನು ಮಾಡ್ಬೇಕು, ನಾವು ಒಂದು ಫಾರ್ಮ್ಯಾಟ್ ನೋಡೋಣ ಯಾವ ಥರ ಸಾಲ್ವ್ ಮಾಡ್ಬೇಕಂತೇಳಿ. ಆಲ್ರೆಡಿ ನೀವು ಈ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಸಾಲ್ವ್ ಮಾಡಿದ್ದೀರಿ. ಸೊ ಈಗ ಏನು ನಾ ಕ್ಲಾಸ್ ಸಾಲ್ವ್ ಮಾಡತ್ತಾನ, ಕ್ಲಾಸ್ನಲ್ಲಿ ಏನು ಹೇಳ್ಕೊಡತ್ತಾನಲ್ಲ ಪ್ರಾಬ್ಲಮ್ಸ್ ಎಲ್ಲ, ಇವ್ನು ನೀವು 1 by 1 ನೋಡುತ್ತೆ ಬರೀ. ಅಂದರೆ 1 by 1 ಕ್ಲಾಸ್ ವೈಸ್ ನೋಡಬೇಕು. ನಾ ಕ್ಲಾಸ್ 1 ಕ್ಲಾಸ್ 2 ಅಂತೇಳಿ ಒಂದು ನಿಮ್ಗೆ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸ್ ಅಂತೇಳಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ನಲ್ಲಿ ಕ್ಲಾಸ್ 1 ಕ್ಲಾಸ್ 2 ಅಂತಿದೆ. ಸೊ ಅವನ್ನೆಲ್ಲ ಸೀರಿಯಲ್ ವೈಸ್ ನೋಡಿದ ನಂತರ ಈ ಕ್ಲಾಸ್ ನೋಡ್ಬೇಕು ನೀವು. ಸೊ ಈಗ ಸೊಲ್ಯೂಷನ್ ಅಂತ ಹಾಕ್ರಿ ಅಥವಾ ಆನ್ಸರ್ ಅಂತ ಹಾಕ್ರಿ. ನೆಕ್ಸ್ಟ್ ಕಾಂಪಿಟೇಷನ್ ಆಫ್ ಡಿಪ್ರಿಸಿಯೇಷನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳ್ತಾರೆ. ಅಂದರೆ ಈ ಥರ ನಾವು ಫಾರ್ಮ್ಯಾಟ್ ಹಾಕಬೇಕು. ಇಲ್ಲಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ್ ಅಂತೇಳಿ 2 ಕಾಲಮ್ ಮಾಡಿರಿ. ಅಂದರೆ 3 ಕಾಲಮ್ ಟೋಟಲ್ ಆಗಿ ಪರ್ಟಿಕ್ಯುಲರ್ಸ್ ಅಮೌಂಟ್ ಟೋಟಲ. ನೆಕ್ಸ್ಟ್ ನೋಡಿರಿ, ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಹಾಕಬೇಕು. ಬ್ಲಾಕ್ ಆಫ್ ಅಸೆಟ್ಸ್ದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್. ಸೊ ಯಾವ್ಯಾವ ಅದಾವೆ ನೋಡ್ಬೇಕು. ಇಲ್ಲಿ ಮೋಟರ್ ಕಾರ ಎಕ್ಸ್ ಇದೆ, ಮೋಟರ್ ಕಾರ್ ಎಕ್ಸ್ ಇದೆ, ಮೋಟರ್ ಕಾರ್ ವೈ ಇದೆ, ಮೋಟರ್ ಕಾರ್ ಜೆಡ್ ಇದೆ. ಸೊ ಅಂದರೆ ಮೋಟರ್ ಕಾರ್ ಎಕ್ಸ್ ಎಷ್ಟಿದೆ, 3 lakh ಇದೆ. ಮೋಟರ್ ಕಾರ್ ವೈ ಎಷ್ಟಿದೆ, 5 lakh ಇದೆ. ಮೋಟರ್ ಕಾರ್ ಜೆಡ್ ಎಷ್ಟಿದೆ, 2 lakh ಇದೆ. ಜಸ್ಟ್ ಇಷ್ಟೇ ಮೆನ್ಷನ್ ಮಾಡಿರಿ. ಇದನ್ನ ನೀವು ಮೋಟರ್ ಕಾರ್ ಎಕ್ಸ್ 3 lakh, ಮೋಟರ್ ಕಾರ್ ವೈ 5 lakh, ಮೋಟರ್ ಕಾರ್ ಜೆಡ್ ಇಷ್ಟೇ 2 lakh. ಸೊ ಟೋಟಲ್ ಮಾಡಿರಿ. ಟೋಟಲ್ ಮಾಡೋದ್ರಿಂದ ಅಮೌಂಟ್ ಎಷ್ಟಾಗುತ್ತೆ, 10 lakh rupees ಆಗುತ್ತೆ. ಸೊ ಈ ಥರ. ನೆಕ್ಸ್ಟ್ ಇನ್ನೇನು ಮಾಡ್ಬೇಕು, ನೀವು ಆ್ಯಡ್ ಮಾಡಿರಿ. ಆ್ಯಡ್ ಏನು ಮಾಡಬೇಕು, ಪರ್ಚೇಸ್ ಆಫ್ ನ್ಯೂ ಕಾರ್. ಸೊ ಪರ್ಚೇಸ್ ಆಫ್ ನ್ಯೂ ಅಂದರೆ ನ್ಯೂ ಕಾರ್ ಯಾವುದು ಪರ್ಚೇಸ್ ಮಾಡಿದಾರೆ ನೋಡ್ರಿ. ಇಲ್ಲಿ ಡೇಟ್ ಭಾಳ ಅಬ್ಸರ್ವ್ ಮಾಡ್ಬೇಕಾ ನೀವು. ಪರ್ಚೇಸ್ ಆಫ್ ನ್ಯೂ ಕಾರ್ ಎ ವಾಸ್ ಪರ್ಚೇಸ್ಡ್ ಆನ್ 1st November 2022. 1st November 2022. ಸೊ ಅಂದರೆ ಏನು ಮಾಡ್ಬೇಕು ನೀವು, ನ್ಯೂ ಕಾರ ಎ ಪರ್ಚೇಸ್ ಯಾವಾಗ ಮಾಡಿದಾರೋ 1st November 2022. ಅಮೌಂಟ್ ಎಷ್ಟಿದೆ ನೋಡಿರಿ. ಡೈರೆಕ್ಟ್ ಔಟರ್ ಕಾಲಮ್ ತೊಗೊಂಡು ನಡೀತೆ, ಇಲ್ಲಿ ತೊಗೊಂಡು ನಡೆಯುತ್ತೆ. 8 lakh ಅಮೌಂಟ್ ಇದೆ. ಸೊ ಇಷ್ಟಾಯಿತು. ಸೊ ಇವಾಗ ಇದನ್ನ ಟೋಟ್ಲಿಂಗ್ ಮಾಡ್ಕೊರಿ. 10 lakh ಪ್ಲಸ್ 8 lakh ಮಾಡಿದಾಗ 18 lakh ಬರುತ್ತೆ. ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ಸೇಲ್ ಆಫ್ ಮೋಟರ್ ಕಾರ್. ಯಾವ ಸೇಲ್ ಮಾಡಿದಾರೆ ನೋಡಿರಿ, ಮೋಟರ್ ಕಾರ. ಸೇಲ್ ಆಫ್ ಮೋಟರ್ ಕಾರ್ ಅಂದರೆ ಸೋಲ್ಡ್ ಆಫ್ ಮೋಟರ್ ಕಾರ್ rupees 1,60,000. ಜೆಡ್ ಸೋಲ್ಡ್ ಮಾಡಿದಾರಲ್ಲ rupees 1,60,000. ಸೊ ಇದನ್ನೇನು ಮಾಡಿ ನೀವು ಸಿಂಪಲ್ ಏನಿಲ್ಲ, ಇಷ್ಟೇ ಮೆನ್ಷನ್ ಮಾಡ್ಕೋತ ಹೋಗೋದು. ಭಾಳ ಏನು ನೀವು ಪ್ರಾಬ್ಲಮ್ ಹಿಂಗೆ ಸಾಲ್ವ್ ಮಾಡಬೇಕು, ಭಾಳ ಏನು ತಲೆ ಕೆಡಿಸ್ಕೋಬೇಡ್ರಿ. ಈಸಿಲಿ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ವಿದೌಟ್ ಸ್ಟ್ರೆಸ್ದಿಂದ ನೀವು ಅಂದ್ರೆ ಯಾವುದೇ ಬರ್ಡನಿಂದ ನೀವು ಸಾಲ್ವ್ ಮಾಡ್ಬೋದು. ಸೊ ಇದು ನೋಡಿರಿ, ಸೇಲ್ ಆಫ್ ಮೋಟಾರ್ ಕಾರ್ ಜೆಡ್ ಎಷ್ಟು ಸೇಲ್ ಮಾಡಿದ್ದಾನೆ, 1,60,000. ಡೈರೆಕ್ಟಾಗಿ ಮೆನ್ಷನ್ ಮಾಡಿರಿ. ಜಸ್ಟ್ ಇದನ್ನ 18 lakh 1,60,000 ಲೆಸ್ ಮಾಡಿರಿ. ಎಷ್ಟು ಬರುತ್ತೆ,
16,40,000 ಬರುತ್ತೆ. ಸೊ ಇದಕ್ಕೆ ಏನಂತಾರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಅಂತಾರೆ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್. ಸೊ ಇಷ್ಟ ಆಯ್ತಲ್ಲ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ಬೇಕಿನ್ನ ಲೆಸ್ ಮಾಡ್ರಿ, ಡಿಪ್ರಿಸಿಯೇಷನ್ ಲೆಸ್ ಮಾಡಬೇಕು, ನಾರ್ಮಲ್ ರೇಟ್ ಕೊಡಬೇಕು. ಸೊ ಎಲ್ಲ ಅಸೆಟ್ಸ್ಗಳು ಕೂಡ ನೀವು ಏನು ಮಾಡ್ರಿ ಆಲ್ಮೋಸ್ಟ್ ಆಲ್ ನಿಮ್ಗೆ ಏನು ಪ್ರಾಬ್ಲಮ್ ಕೇಳ್ತಾರಲ್ಲ ನಾರ್ಮಲ್ ರೇಟ್ ಕೊಡಬೇಕು ನೀವು. ನೆಕ್ಸ್ಟ್ ಅಡಿಷ್ನಲ್ ರೇಟ್ ಓನ್ಲಿ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ. ನೆನಪಿಟ್ಕೋರಿ, ಪ್ಲ್ಯಾಂಟ್ ಆ್ಯಂಡ್ ಮಷಿನರಿಗೆ 20% ಕೊಡಬೇಕು. ಇಲ್ಲಿ ಹೆಂಗೆ ನೀವು ನಾ ಹೇಳ್ತೇನೆ ನಿಮಗೀಗ. ಸೊ ಅದಕ್ಕಷ್ಟೇ ನೀವು 20% ಕೊಡಬೇಕು. ಆಲ್ರೆಡಿ ಇದು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ ನಿಮ್ಗೆ. ಈಗ ನೋಡಿರಿ 16,40,000 ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ 16,40,000 ಮೈನಸ್ ಏನು ಮಾಡ್ಬೇಕು ನೀವು, ಮೈನಸ್ 8 lakh ಮೈನಸ್ ಮಾಡ್ಬೇಕು. ಯಾಕಂದ್ರೆ ಪರ್ಚೇಸ್ ಮಾಡಿದವ್ರಲ್ಲ 8 lakh ಅದನ್ನು ಮೈನಸ್ ಮಾಡ್ಬೇಕು. ಅದನ್ನು ರಿಮೂವ್ ಮಾಡಿರಿ ಎಷ್ಟು ಉಳಿತೆ 8,40,000 ಉಳಿತೆ. ಇದ್ರ ಮೇಲೆ ಏನು ಮಾಡಬೇಕು 15/100 ಮಾಡ್ಕೋಬೇಕು. ಸೊ ಅವಾಗ ಒಂದು ವ್ಯಾಲ್ಯೂ ಬರುತ್ತೆ ಅಮೌಂಟ್ 1,26,000 ಅಮೌಂಟ್ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ರೇನ 8 lakh ಏನಿದೆ ಈಗ ಪರ್ಚೇಸ್ ಇದೆಯಲ್ಲ. ಸೊ ಪರ್ಚೇಸ್ ಮೇಲೆ 8 lakh ಇಂಟು 15/100 ಮಾಡಬೇಕು. ಇಷ್ಟು ಮಾಡಬೇಕು. ನಂತರ ಈಗ 1/2 ತೊಗೊಂಡಿದ್ದೀನಿ ನಾನೆಲ್ಲ ಇಲ್ಲಿ ಪ್ರಾಬ್ಲಮ್ದಲ್ಲಿ 1/2 ತೊಗೊಂಡಿದ್ದೀನಲ್ಲ. ಸೊ ಇದನ್ನ ಎದಕ್ಕೆ ತೊಗೋಬೇಕಂದ್ರೆ ಇದನ್ನು ಕೂಡ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ ನೋಡ್ರಿ. 1/2 ಎದಕ್ಕೆ ತೊಗೋಬೇಕಂದ್ರೆ ಇಲ್ಲಿ 1st November 2022 ಅಂದರೆ ಈ ಕಾರ್ ಏನು ಮಾಡಿದ್ದಾರೆ ಪರ್ಚೇಸ್ ಮಾಡಿದಾರಲ್ಲ 1st November 2022 ಅಂದರೆ ನ್ಯೂ ಕಾರ ಪರ್ಚೇಸ್ ಮಾಡಿದ್ದು ಯಾವಾಗ ಅವರ 1st November 2022 ಅಂದರೆ ಅಕಾಡೆಮಿಕ್ ಇದು ಫೈನಾನ್ಷಿಯಲ್ ಇಯರ್ ಯಾವಾಗ ಸ್ಟಾರ್ಟ್ ಆಗಿದೆ 1/4/2022 ಆ್ಯಂಡ್ ಯಾವಾಗ ಆಗುತ್ತೆ ಇದೆ ಅಂದರೆ ಇಲ್ಲಿ ಫೈನಾನ್ಷಿಯಲ್ ಇಯರ್ ಕೊಟ್ಟರೆ ಅಂದರೆ ನೀವು ಫೈನಾನ್ಷಿಯಲ್ ಇಯರ್ ಕನ್ಸಿಡರ್ ಮಾಡಬೇಕು. ಸಪೋಸ್ ಇಲ್ಲಿ ಕ್ಯಾಲೆಂಡರ್ ಇಯರ್ ಕೊಟ್ಟರೆ ಅಂದರೆ ಕ್ಯಾಲೆಂಡರ್ ಇಯರ್ ಕನ್ಸಿಡರ್ ಮಾಡಬೇಕು, ಅಂದ್ರೆ ಅದನ್ನ ನೋಡಬೇಕು. ಸೊ ಇವಾಗ ಫೈನಾನ್ಷಿಯಲ್ ಇಯರ್ ಕೊಟ್ಟಿರೋರಲ್ಲ 1st April ಫೈನಾನ್ಷಿಯಲ್ ಇಯರ್ ಇದೆ, 31st March ಕ್ಲೋಸಿಂಗ್ ಆಗುತ್ತೆ. ಸೊ ಇವಾಗ 1st November 2022 ಸೊ ಇಷ್ಟು ಏನು ಮಾಡಿದ್ದಾರೆ ಅಂದರೆ ಇದು ಪರ್ಚೇಸ್ ಮಾಡಿದ್ದಾರೆ 8 lakh ಪರ್ಚೇಸ್ ಮಾಡಿದಾರಲ್ಲ 1st November. ಸೊ ಇದು ಬಿಲೋ 180 days ಆಗುತ್ತೆ. ಸೊ ಬಿಲೋ 180 days ಆತಂದರೆ ನೀವು ಏನು ಮಾಡಬೇಕು ಅವಾಗ 1/2 ಅದು ತೊಗೋಬೇಕು, ಅಥವಾ ಸೊ ಇಲ್ಲಿ ತೋರಿಸ್ತಾನೆ ನೋಡಿ 1/2 ಅದು ತೊಗೋಬೇಕು, ಅಥವಾ 50/100 ಅಂತೇಳಿ ತೊಗೋಬೇಕು. ಸೊ ಈ ಥರ ಇದು ಒಂದು ನೆನಪಿಟ್ಕೊಡಿ, ಏನಿಲ್ಲ ಸಿಂಪಲ್ ಇದೆ. ಇಲ್ಲಿ 8 lakh ಇಂಟು 15/100 15 ಅದಕ್ಕೆ ಅಂದರೆ 15% ಇಲ್ಲಿದೆ ನೋಡಿರಿ 15% ಇದೆ ಇಲ್ಲ ಇಲ್ಲಿ 15%. ಸೊ ಇಲ್ಲಿ ಮ್ಯಾಲೆ ಕ್ಯಾಲ್ಕುಲೇಷನ್ ಮಾಡುವಾಗ ನೀವು 15% ಮಾಡಿರಿ. ಇಲ್ಲಿ 8 lakh ಇಂಟು 15/100 ಇಂಟು 1/2 ಅಥವಾ ಇಲ್ಲಿ ಏನು ಮಾಡ್ಬೋದು 1/2 ಅನ್ನೋ ಬದಲಿ 50/100 ಕೂಡ ಅನ್ಬೋದು. ಸೊ ಅದು ಅಮೌಂಟ್ ಎಷ್ಟು ಬರುತ್ತೆ 60,000 ಬರುತ್ತೆ. ಹಾಗಾದರೆ 1,26,000 ಪ್ಲಸ್ 60,000 ಯಾರು ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ 1,86,000 ಬರುತ್ತೆ. ಸೊ 16,40,000ದಲ್ಲಿ 1,86,000 ಲೆಸ್ ಮಾಡಿದ್ರೆ ರಿಮೈನಿಂಗ್ ಎಷ್ಟು ಬರುತ್ತೆ 14,54,000 ಬರುತ್ತೆ. ಸೊ ಇದೇ ಏನಂದರೆ ರಿಟರ್ನ್ ಡೌನ್. ಸೊ ಒಂದು ಸೆಕೆಂಡ್. ಸೊ ಇದೇ ಏನಂದ್ರೆ 14,50,000. ಸೊ ಇದು ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್. ಓಕೆ. ಸೊ ಇಷ್ಟೇ ಸಿಂಪಲ್ ಇದೆ ಪ್ರಾಬ್ಲಮ, ಏನಿಲ್ಲ ಭಾಳ ಅಷ್ಟೇನು ಇದನ್ನಿಲ್ಲ, ಜಸ್ಟ್ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಸೊ ಇದನ್ನ ಏನು ಮಾಡಿರಿ ಕ್ಲಾಸ್ ಕೂಡ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ಕೂಡ ಕ್ಲಾಸ ನೋಡಿರಿ, ಎಲ್ಲೂ ಸ್ಕಿಪ್ ಮಾಡಬಾರ್ರಿ. ಸೊ ಯಾಕೆ ಸ್ಕಿಪ್ ಮಾಡಬಾರ್ದು ಅಂದರೆ ನಾವು ಕೆಲವೊಂದಷ್ಟು ಇನ್ಫಾರ್ಮೇಷನ್ ಹೇಳತ್ತಿರ್ತೀನಿ ನಿಮಗೆ. ಸೊ ಅವಾಗಲೇ ಇದು 20% ಈಗ ನಾರ್ಮಲ್ ರೇಟ 50 ಎಷ್ಟು ಇರ್ತದೆ ಅಷ್ಟು ತೆಗೆದುಕೊಳ್ಬೇಕು. ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದ್ದಾಗ ಮಾತ್ರ 20% ತೆಗೆದುಕೊಳ್ಬೇಕು. ಅದು ಓನ್ಲಿ ಫಾರ್ ದ ಪರ್ಚೇಸಸ್ ಯಾವಾಗ ಮಾಡಿರ್ತಲ್ಲ ಅದಷ್ಟು, ಅಂದರೆ ನೀವು ಇಲ್ಲೇ ತೆಗೆದುಕೊಂಡ್ರೂ ನಡೀತೆ, ಅದನ್ನ ಅದ್ರೊಳಗೆ ಲೆಸ್ ಮಾಡಿಬಿಟ್ರು ನಡೀತೆ. ಬಟ್ ಇಲ್ಲಿ ತೆಗೆದುಕೊಳ್ಬಾರ್ದು ಈ ಪ್ರಾಬ್ಲಮ್ದಲ್ಲಿ, ಯಾಕಂದರೆ ಇದು ಮೋಟರ್ ಕಾರ್ ಇದೆ. ಸೊ ಓನ್ಲಿ ಫಾರ್ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಕೊಟ್ಟರೆ ಅವಾಗಷ್ಟು 20% ತೆಗೆದುಕೊಳ್ಬೇಕು. ಸೊ ಅದಕ್ಕೆ ಏನು ಮಾಡಿ ನೀವು ವರ್ಕಿಂಗ್ ನೋಟ್ ಮೆನ್ಷನ್ ಮಾಡಿ ಜಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ಫಸ್ಟಿಗೆ ಬರೆದು ನಂತರ ಲೆಸ್ ನಾರ್ಮಲ್ ರೇಟ್ ಲೆಸ್ ಮಾಡಿ ನಂತರ ಅಡಿಷ್ನಲ್ ರೇಟ 20% ಲೆಸ್ ಮಾಡಿರಿ. ಯಾವಾಗ ಇದಾವೆ ಓನ್ಲಿ ಫಾರ್ ದ ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಇದ್ದಾಗ. ಸೊ ಈ ಥರ ಸಾಲ್ವ್ ಮಾಡಿರಿ ನಿಮ್ಮ ಪ್ರಾಬ್ಲಮ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ಓಕೆ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಮತ್ತು ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು ಆಲ್.